ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಹಾಸನ ಲೋಕಸಭಾ ಚುನಾವಣೆ ಹಿನ್ನೆಲೆ 2 ದಿನಗಳ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿಯಾದ ಎಚ್.ಡಿ. ದೇವೇಗೌಡರು ಅರಸೀಕೆರೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿಗಳು ಆದ ದೇವೇಗೌಡರು, ಲಿಂಗಾಯತ ಸಮುದಾಯಕ್ಕೆ ಏನು ಅನ್ಯಾಯ ಮಾಡಿದ್ದೇವೆ ಹೇಳಿ? ಅರಸೀಕೆರೆಗೆ ಕುಡಿಯುವ ನೀರಿಗೆ 24 ಬೋರ್ವೆಲ್ ಹಾಕಿಸಿದ್ದೇವೆ, ಆದರೆ ಕುಡಿಯಲು ನೀರು ಯೋಗ್ಯವಲ್ಲ ಎಂದರು. ಹೇಮಾವತಿ ನದಿಯಿಂದ ನೇರವಾಗಿ ನೀರು ತಂದೆ. ಯಾವುದೇ ಒಬ್ಬ ವ್ಯಕ್ತಿಯ ಹೆಸರು ಹೇಳಿ ಮತ ಕೇಳಲು ಬಂದಿಲ್ಲ. ಅವರು ದೊಡ್ಡವರು ಇರಬಹುದು, ಅವರ ಬಗ್ಗೆ ಮಾತನಾಡಲ್ಲ ಅಂತ ಶಿವಲಿಂಗೇಗೌಡರ ವಿರುದ್ಧ ಪರೋಕ್ಷವಾಗಿ ಗುಡುಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸಂತೋಷ್ ನಿಂತಾಗ ಸ್ವಲ್ಪ ಮಟ್ಟಿಗೆ ಮನಸ್ಸಿನಲ್ಲಿ ಸಂಶಯವಿತ್ತು, ಕಾರಣ ಬೇರೆ ಇತ್ತು. ನಾನು ಜ್ಯೋತಿಷ್ಯವನ್ನ ನಂಬುತ್ತೀನಿ. ಅಶೋಕ ಗ್ರಹಗಳ ಬಗ್ಗೆ ಕೇಳಿದೆ, ಸ್ವಲ್ಪ ಮಟ್ಟಿಗೆ ತೊಂದರೆ ಇತ್ತು, ಅದಕ್ಕಾಗಿ ಸಂತೋಷ್ ನಿಲ್ಲಿಸಿದೆ. ಇವತ್ತು ಸಭೆಯಲ್ಲಿ ವೇದಿಕೆ ಮೇಲೆ ಹೇಳ್ತೀನಿ, 60 ವರ್ಷ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ ಜೊತೆ ನಾನು ಹೋರಾಟ ಮಾಡಿದೆ. ನನ್ನನ್ನ ತುಳಿದ್ರು. ಮೋದಿ ಪಕ್ಕ ಕುಮಾರಸ್ವಾಮಿ, ರೇವಣ್ಣ ನಿಂತಿದ್ರು. ಅವರನ್ನ ಬಿಟ್ಟು ನನ್ನನ್ನ ಕೈ ಹಿಡಿದು ಕೂರಿಸಿ ನೀವು ದೇಶಕ್ಕೆ ಸೇವೆ ಮಾಡಿದ್ದೀರಾ ಎಂದರು. ನನ್ನ ಜೀವನದ ಕಡೆಯ ಘಟ್ಟದಲ್ಲಿ ಇದ್ದೇನೆ. ಎಷ್ಟು ದಿನ ಬದುಕಿರ್ತೇನೋ ಗೊತ್ತಿಲ್ಲ. ನಾನು ಹೋಗೋ ಮುಂಚೆ ಅರಸೀಕೆರೆಯಲ್ಲಿ ಯಾರನ್ನು ನಿಲ್ಲಿಸಬೇಕು ಅಂತ ಹೇಳಿ ಅಶೋಕ್ ಮನಸ್ಸಿನಿಂದ ಹೇಳು ಎಂದರು. ಸಂತೋಷ್ ಸಡಿಲ ಬಿಟ್ಟು ಹಳ್ಳಿಗೆ ಹೋಗು. ನಾನು ಮುಸ್ಲಿಮರಿಗೆ ಅನ್ಯಾಯ ಮಾಡಿಲ್ಲ, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿಲ್ಲ. ಯಾರೇ ಏನು ಹೇಳಲಿ, ಅಶೋಕ್ ದೇವೇಗೌಡ ನಿನಗೆ ಮೋಸ ಮಾಡ್ತಾನೋ? ನೋ, ನಾನು ಓಟಿಗೋಸ್ಕರ ಹೇಳ್ತಾ ಇಲ್ಲ ಎಂದು ಮಾತು ಕೊಟ್ಟಿದ್ದಾರೆ. ಇದೇ ಹೇಮಾವತಿ ಎಡದಂಡೆ ನಾಲೆಯಿಂದ ಇಲ್ಲಿಗೆ ಕುಡಿಯೋ ನೀರು ತರಬೇಕು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿರುವ ರಾಮಣ್ಣ ಅಧ್ಯಕ್ಷ. ಅವರು ಆ ನೀರನ್ನ ಡೈವರ್ಟ್ ಮಾಡಿ ಚಿಪ್ಟೂರಿ ತಗೊಂಡೋದ್ರು. ಇಲ್ಲಿ ನೀರು ಬರೋದು ಕಡಿಮೆ ಆಯಿತು. ಹೇಮಾವತಿ ಹೊಳೆಯಿಂದ ಡೈರೆಕ್ಟ್ ಆಗಿ ನೀಡ್ತಾರೆ. ಏನೇನು ಕರೆಸ್ಪಾಂಡೆನ್ಸ್ ಮಾಡಿದ್ದೀನಿ ಯಾವುದೋ ಸಭೆಯಲ್ಲಿ ನಾನು ಯಾವ ಒಬ್ಬ ವ್ಯಕ್ತಿಯ ಹೆಸರು ಹೇಳಿ ಮತ ಕೇಳಲಿಕ್ಕೆ ಬಂದಿಲ್ಲ. ಅವ್ರು ದೊಡ್ಡವರು ಇರ್ಬೋದು, ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಸಂತೋಷ್ ನಿಂತಾಗ ಸ್ವಲ್ಪ ಮಟ್ಟಿಗೆ ನನಗೆ ಮನಸ್ಸಲ್ಲಿ ಸಂಶಯದ ಕಾರಣವೇ. ನಾನು ಹೋಗಿ ಜ್ಯೋತಿಷ್ಯ ನಂಬ್ತೀನಿ. ಇಲ್ಲಿ ಇನ್ನೊಬ್ಬರು ಸ್ನೇಹಿತ ಇಲ್ಲೇ ಕೂತ್ರು ಏಳು ಮೇಲೆ. ಹಾಗೂ ಇದೇ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಲೋಕಸಭೆಯ ಸದಸ್ಯರು ಆದ ಪ್ರಜ್ವಲ್ ರೇವಣ್ಣ ಅವರು ಮಾತನಾಡಿ, ಕೇಂದ್ರ ಸರ್ಕಾರದಿಂದ ಬಂದ ಯೋಜನೆಗಳು ಹಾಗೂ ಮುಂಬರುವ ಯೋಜನೆಗಳ ಬಗ್ಗೆ ಮಾನ್ಯ ಪ್ರಧಾನಿಗಳು ಆದ ನರೇಂದ್ರ ಮೋದಿಜಿ ಅವರ ಭರವಸೆಯನ್ನು ಹೇಳುವುದರ ಮುಖೇನ ಮುಂದಿನ ದಿನದಲ್ಲಿ ನಾನು ಮತ್ತು ಎಲ್ಲ ನಾಯಕರು ಕಾರ್ಯಕರ್ತರು ಸೇರಿ ಅರಸೀಕೆರೆಯಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಪಡಿಸುವಂತೆ ಹೇಳಿದರು. ಅಶೋಕನಿಗೆ MLC ಕಳಿಸ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡವರು ಯಾವತ್ತಾರು ಒಂದು ಮಾತು ಕೊಟ್ಟಿದ್ರೆ ಅದು ತಪ್ಪಿಲ್ಲ ಇವತ್ತು. ಹಾಗಾಗಿ ನಾವು ಒಂದು ಸಮಾಜ ಪರವಾಗಿ ಮಾತಾಡ್ತಿಲ್ಲ, ಎಲ್ಲಾ ಸಮಾಜನ ಒಟ್ಟಿಗೆ ತಗೊಂಡು ಹೋಗಂತ ಕೆಲಸ ಮಾಡ್ತೀವಿ. ಏನೇನೋ ಕೆಟ್ಟದಾಗಿ ಬಿಂಬಿಸಿದ್ರು. ಮುಸಲ್ಮಾನ್ ಜನಾಂಗಕ್ಕೆ ಸಂತೋಷ್ ಅವರಿಗೆ ಪ್ರೀತಿನೇ ಇರುವಂತೆ, ಭಾವನೆನೇ ಇರುವಂತೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ದೊಡ್ಡವರು ಮಾತಾಡಿದ್ರು. ನಾನು ಇವತ್ತು ಅಲಯನ್ಸ್ ಬಿಜೆಪಿ ಜೊತೆ ಆಗಿದ್ದೀನಿ, ಆದ್ರೆ ಎಲ್ಲಾ ಸಮಾಜನ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸನ ನಾನು ಜಾತ್ಯತೀತ ನಿಲುವೆಯಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಮುಂದುವರಿಸುವಂತ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ರೆ, ಅವರ ಮೊಮ್ಮಗನಾಗಿ ಒಬ್ಬ ಸಂಸದನಾಗಿ ಅವರ ಇಟ್ಟಂತ ಹೆಜ್ಜೆಯಲ್ಲೇ ನಾನು ಹೆಜ್ಜೆ ಇಟ್ಟು ನಾನು ಸಂತೋಷ್ ಅವರು ಇಲ್ಲಿರೋಂತ ಎಲ್ಲಾ ಮುಖಂಡರುಗಳು ಅವರ ಸಿದ್ಧಾಂತನ ಒಪ್ಪಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ತಿಳಿಸುವಂತ ಕೆಲಸ ಮಾಡ್ತೀವಿ. ಹಾಗಾಗಿ ದೊಡ್ಡವರಿಗೆ ಸಮಯ ಆಗ್ತಿರೋದ್ರಿಂದ ನೀವೆಲ್ಲರೂ ಕೂಡ ಯಾವ ರೀತಿ ಈ ಜಿಲ್ಲೆಯಲ್ಲಿ ದೊಡ್ಡವ್ರನ್ನ ಬೆಳೆಸಿದ್ರಿ, ಯಾವ ರೀತಿ ದೊಡ್ಡವ್ರನ್ನ ಇವತ್ತು ಅವಕಾಶ ಕೊಟ್ಟು ಇವತ್ತು ಪ್ರಧಾನಮಂತ್ರಿ ಆಗುವಂತ ಒಂದು ಸ್ಥಾನನ ಕೊಟ್ರಿ, ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ. ನಿಮ್ಮ ಋಣದಲ್ಲಿ ನಾವಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡವ್ರು ಏನ್ ಆಶೀರ್ವಾದ ಮಾಡಿದ್ದಾರೆ, ಈ ಜಿಲ್ಲೆ ಒಂದ್ಸರಿ ನನಗೆ ಆಶೀರ್ವಾದ ಮಾಡಿ ಒಂದು ಅದ್ಭುತವಾದಂತ ಲೀಡ್ನು ಕೂಡ ಅರಸೀಕೆರೆ ಭಾಗದಲ್ಲಿ ಕೊಟ್ಟಿದ್ರಿ ನನಗೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನೀವೆಲ್ಲರೂ ಕೂಡ ನನಗೆ ಸಹಕರಿಸಿ, ನೀವೆಲ್ಲ ಶಕ್ತಿ ತುಂಬಿ ಅಂತ ನಾನು ಕಳಕಳಿಯಾಗಿ ಮನವಿ ಮಾಡ್ತಾ 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದ ಅಂತ ಹೇಳಕ್ ಇಷ್ಟಪಡ್ತೀನಿ.
ಕೊಟ್ಟೋಗಿದ್ದೆ ನಾನು, ಹೇಳಿದ್ದೆ ಇಲ್ವೋ? ಇವತ್ತಾಗಲೇ 20ನೇ ತಾರೀಕಿಂದ ನಾಳೆ ಅಂದ್ರೆ ಇವತ್ತು 19, ನಾಳೆಯಿಂದ ನಫೆಡ್ ಮುಖಾಂತರ ಖರೀದಿಗೆ ಚಾಲನೆ ಕೊಡುವಂತ ಕೆಲಸನ ಮಾಡಿ 12,000 ರೂಪಾಯಿನ ನಿಗದಿ ಮಾಡಿ ಇವತ್ತು ರೈತರುಗಳಿಗೆ ಸಂಕಷ್ಟದಿಂದ ಹೊರಗಡೆ ಬರುವಂತ ಕೆಲಸ ನಾವು ಮಾಡಿದ್ದೀವಿ. ಕೇವಲ ಬರೀ 50,000 ಮೆಟ್ರಿಕ್ ಟನ್ ಖರೀದಿ ಮಾಡೋರು ನಮ್ಮ ಇಡೀ ರಾಜ್ಯದಲ್ಲಿ 2 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಆಗುತ್ತೆ, 2 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗುತ್ತೆ ಕೊಬ್ಬರಿ. ಆದ್ರೆ ಇವತ್ತು ದೊಡ್ಡವರ ಆಶ್ರಯದ ಮೇಲೆ, ದೊಡ್ಡವರು ಮಾತಾಡಿದ ಮೇಲೆ ಮೋದಿ ಅವರು ತೀರ್ಮಾನ ಮಾಡಿದ್ರೆ 1 ಲಕ್ಷ ಮೆಟ್ರಿಕ್ ಟನ್ ನಾವು ಖರೀದಿ ಮಾಡ್ತೀವಿ ಅಂತ ಇವತ್ತಾಗಲೇ ಭರವಸೆ ಕೊಡುವಂತ ಕೆಲಸ ಮಾಡಿದ್ದಾರೆ. 45 ದಿನ ಸತತ 1 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂತ. ನಾವು ಯಾವತ್ತಿದ್ರು ರೈತರುಗಳಿಗೆ ಸಂಕಷ್ಟ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಕಣ್ಣೀರು ಹೊರಿಸುವಂತ ಕೆಲಸ ಮಾಡಿದ್ದೀವಿ. ಮುಂದೆನೂ ಕೈ ಬಿಡೋದಿಲ್ಲ. ಎಲ್ಲಾ ಸಮಾಜನೂ ಒಟ್ಟಿಗೆ ತಗೊಂಡೋಗ್ತೀನಿ. ಎಲ್ಲಾ ಸಮಾಜಕ್ಕೂ ಸಮುದಾಯ ಭವನಕ್ಕೆ ಇವತ್ತು ದೊಡ್ಡವ್ರ ಗ್ಯಾರಂಟಿ, ನನ್ನ ಗ್ಯಾರಂಟಿ ಕೊಡುವಂತ ಕೆಲಸ ಮಾಡಿದ್ದೀವಿ. ಆದ್ರೆ ಕೆಲವು ವ್ಯಕ್ತಿಗಳು ನಾವು ಇನ್ನೆಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರೆಸ್ಕೊತಾರೆ ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಳ್ಬೇಡಿ, ನೀವು ಬರಬೇಡಿ, ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳಿ ಕೆಲವರು ಎಲ್ಲ ಜನಗಳಿಗೆ ತುಂಬಿ ಅವ್ರು ಬರೋದೇನು ಬೇಡ, ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳಿ ನಮ್ಮನ್ನ ಇವತ್ತು ಈ ಕ್ಷೇತ್ರದಿಂದ ಕೆಲಸನ ಮಾಡಿದ್ರು. ಆದ್ರೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮನೆ ಮಗನಾಗಿ ಪ್ರತಿಯೊಂದು ಗ್ರಾಮಗಳಿಗೂ ಭೇಟಿ ನೀಡುವಂತ ಕೆಲಸ ಮಾಡಿ ನಿಮ್ ಜೊತೆ ಹತ್ರ ಆಗುವಂತ ಕೆಲಸ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಯಾವುದೇ ಈ ಪಕ್ಷ ಆಗಿ ಈ ಪಕ್ಷದ ಕಾರ್ಯಕರ್ತರನ್ನ ಮತ್ತೊಮ್ಮೆ ಕೊಡುವಂತ ಕೆಲಸ ಮಾಡೋದಿಲ್ಲ. ನಾವು ಸಂತೋಷನ ಮತ್ತೆ ಅಶೋಕ್ ಅಣ್ಣನು ಸೇರಿ, ಪರಮೇಶ್ವರ ಅಣ್ಣನು ಸೇರಿ, ಪ್ರತಿಯೊಬ್ಬರು ನಾಯಕರು ಕುಂತಿರೋಂಥವ್ರು, ಇಲ್ಲಿರೋಂತ ಎಲ್ಲ ನನ್ನ ಪುಣ್ಯಾತ್ಮರ ಹಿರಿಯರಿರ್ಬೋದು, ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೋಗಿ ಇವತ್ತೊಂದು ದಿವಸ ಅರಸೀಕೆರೆಯಲ್ಲಿ ಮತ್ತೊಮ್ಮೆ ಈ ಪಕ್ಷನ ಕಟ್ಟುವಂತ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ಇದ್ರೆ ಸಾಕು, ದೊಡ್ಡವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂತೋಷ. ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.